ಹಿಂದಿನ ವಿಡಿಯೋದಲ್ಲಿ ವೇಟಿಂಗ್ ಫಾರ್ ಬೇಬಿ ಅಂತ ಹಾಕಿದ್ವಿ. ಸೊ ಈಗ ಬೇಬಿನ ಹಾಕಿದೆ ಸ್ನೇಹಿತರೆ. ಬಟ್ ಇದು ಮನೆ ಒಳಗೆ ಬರೋಕ್ಕಾಗಲಿಲ್ಲ, ಅಲ್ಲೇ ಮನೆ ಮುಂದೆಗಡೆ ಹಾಕ್ಬಿಟ್ಟಿದೆ. ಸೊ ಹಾಗೆ ಬ್ಲರ್ ಮಾಡಿದ್ದೀವಿ, ಇದನ್ನು ತೋರಿಸ್ಬಾರ್ದು. ತಾಯಿ ಮಗುಗೆ ಜನ್ಮ ಕೊಡೋದು ಏನೇ ಆದರೂ ತೋರಿಸೋದು ತಪ್ಪಲ್ವಾ. ಸೊ ವಿಡಿಯೋ ಮುಂದುವರಿತದೆ ಸ್ನೇಹಿತರೆ. ಏನು ಚಳಿ ಆಗ್ತಾ ಇದೆಯಾ? ಬೇಬಿ ಈಸ್ ಕಮಿಂಗ್. ಸಾರ್ದೇ ಹೋಯ್ತು ಕಣೆ ಇದು. ಬೇರೆದು ಹಾಕಮ್ಮ, ಅದು ಆಗ್ಲಿಲ್ಲ ಅಂದ್ರೆ. ಇವಾಗ ನೋಡಿ ಗಂಡು ಮರಿ ನಮ್ಮ ಮಹಾರಾಜ ಹೆಂಗಿದ್ದಾನೆ. ಸಮಸ್ಯೆ ಏನಾಗಿದೆ ಅಂದರೆ ಮರಿ ಹಾಕಿದ್ದಾಳೆ ನಮ್ಮ ಕರ್ಗಿ, ಅದ್ರ ಮರಿ ಹಾಕ್ಬಿಟ್ಟು ಹತ್ರಕ್ಕೆ ಬರ್ತಾ ಇಲ್ಲ, ತನ್ನ ಮಗು ಮೂಸ್ನು ನೋಡ್ತಾ ಇಲ್ಲ, ಹಾಲನ್ನು ಕೊಡ್ತಾ ಇಲ್ಲ. ಅದೇ ನಮಗೆ ಟೆನ್ಷನ್ ಆಗಿದೆ. ಮರಿ ನೋಡೋದ್ ಬಿಟ್ಬಿಟ್ಟು ಮುಚ್ಚೇವಿ. ತುದಿ ಕಟ್ಟಂಗಾರೆ ಇದು ಬಿದ್ರೊಳಕ್ಕೆ ಎದುರೆ ಆಡ್ದಂಗ ಆಡ್ತದೆ. ನೆಕ್ಕು ಹಿಂಗೆ ಬುಕ್ಕಂದೇ ಇರು ನಿನ್ ಮದ್ವೆ ಹೆಣ್ಣಂಗೆ. ನೆಕ್ ಮಾಡ್ಲಿಲ್ಲ. ಬಂದ್ರ ಬೇರೆ ಬಂದ್ರ ದೂರ ಬಂದ್ರ ಕಟ್ಟಾಕ್ಬಿಡ್ ಮೇಲೆ ಮಗ ನೆಕ್ಲಿ ಹೊಸಿ. ನಾವು ಆ ತಾಯಿನ ಮರಿ ಹತ್ರ ಕರ್ಕೊಂಡು ಬಿಡ್ತಾ ಇದೀವಿ, ಮಗು ಹತ್ರಕ್ಕೆ ಹೋಗ್ಲಿ ಅಂತ. ನಾವು ಎಷ್ಟೇ ಪ್ರಯತ್ನ ಪಟ್ಟು ಮರಿ ಹತ್ರ ಬಿಡ್ತಾ ಇದ್ರೆ ಆಡು ಹತ್ರಕ್ಕೆ ಹೋಗ್ತಾ ಇಲ್ಲ ನಮ್ಮ ಕರ್ಗಿ. ನೋಡಿ ಮರಿ ಒಂದೇ ಇದೆ, ನಾವು ಕೂಡ ದೂರ ಹೋಗಿದ್ದೀವಿ ಅಮ್ಮಂಗೆ ಮುಜುಗರ ಆಗ್ಬೋದು ಅಂತ. ಆದರೂ ದೂರ ಕೂತ್ಕೊಂಡಿದ್ದೀವಿ, ಆದರೂ ಅದ್ರ ಅಮ್ಮ ಹತ್ರಕ್ಕೆ ಬರ್ತಾ ಇಲ್ಲ. ಇದು ಯಾಕೆ ಅಂತ ಗೊತ್ತಾಗ್ತಿಲ್ಲ. ಮೋಸ್ಟ್ಲಿ ಇದು ಆಡು ಫಸ್ಟ್ ಟೈಮ್ ಮರಿ ಇಟ್ಟಿರೋದ್ರಿಂದ ಅದಕ್ಕೂ ಗೊತ್ತಾಗ್ತಿಲ್ಲ ಅನಿಸುತ್ತೆ. ಅದಕ್ಕೂ ಮುಜುಗರ ಕನ್ಫ್ಯೂಸ್ ಇರಬೇಕು. ಅದಕ್ಕೆ ನಾವು ಮರಿನ ಅದ್ರ ಹತ್ರ ಬೀಳೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಮರಿ ಹಾಕೋ ಗಂಟ ಒಂದು ಚಿಂತೆ ಆದರೆ ಈಗ ಮರಿ ಹಾಕಿದ್ಮೇಲೆ ಹತ್ರಕ್ಕೆ ಬರ್ತಾ ಇಲ್ಲ ಇದು ಮರಿ. ಮರಿ ಹತ್ರಕ್ಕೆ ಬರ್ತಾ ಇಲ್ಲ ಇದು ಮರಿ. ನೆಕ್ಬೇಕು ತಾನೆ. ಜಾತಿ ಹುಟ್ಟಿದ್ದೆ ಇದು. ಮರಿ 2-3 ದಿನ ಎದೋಳದೇ ಇಲ್ಲ. ಇಲ್ಲಿ ಹೆಂಗೆ ಈಗ ಒಂಟಮ್ಮ ಬನ್ರಿ ನೋಡ್ಮ. ತೊಳೆಗಿಳ್ಬಿಟ್ಟದ ಸುಮ್ಮನೆ. ನೋಡಿ ಮತ್ತೆ ಆ ಮರಿನ ಆಡನ್ನು ಬಿಟ್ಬಿಟ್ಟು ನಾವು ಸ್ವಲ್ಪ ದೂರ ಹೋಗ್ಬಿಟ್ಟಿದ್ದೀವಿ. ಹಾಗಾದರೂ ಹತ್ರ ಸೇರಿಸ್ಕೊಳ್ಳುತ್ತೇನೋ ಅಂತ. ಆದರೂ ಏನು ಪ್ರಯೋಜನ ಆಗ್ತಿಲ್ಲ. ನಾವೆಲ್ಲರೂ ಸೇರ್ಕೊಂಡು ಹಗ್ಗ ಹಿಡ್ಕೊಂಡು ಎಳೆದು ಹತ್ರ ಕರ್ಕೊಬಂದಿದ್ದೀವಿ. ನೋಡಿ ಮಗು ಮರಿ ಎದೊಳ್ಳೋ ಪ್ರಯತ್ನ ಮಾಡ್ತಾಯಿದೆ. ಅದಕ್ಕೆ ನಾವು ಮರಿನ ಬಟ್ಟೆ ತಗೊಂಡು ಕ್ಲೀನ್ ಮಾಡಿ ಒರೆಸಿ ಮತ್ತೆ ಮನೆ ಕರ್ಕೊಬಂದ್ಬಿಡ್ತೀವಿ. ಏನಾಗುತ್ತೆ ನೋಡುವ. ಫೈನಲಿ ತಾಯಿ ಮಗುವನ್ನು ನೆಕ್ತಾ ಇದೆ ಸ್ನೇಹಿತರೆ. ಇಷ್ಟೊತ್ತು ನೆಕ್ಕಿರಲಿಲ್ಲ. ಆವಾಗಲೇ ಹೇಳಿದೆ ನಿಮಗೆ ಗಂಡ ಹೆಣ್ಣ ಅಂತ. ಇದು ಗಂಡು ಮರಿನ ಕೊಟ್ಟಿದ್ದಾಳೆ ನಮ್ಮ ಕರ್ಗಿ. ಸೊ ನಮ್ಮ ಮನೆಗೆ ರಾಜ ಬಂದಿದ್ದಾನೆ. ಖುಷಿ ಆಯಿತು. ಮೊದಲ ಮರಿ ನಮ್ಮ ಮನೆಗೆ, ಪುಟ್ಟ ಮರಿ. ನಮ್ಮ ಮನೆಗೆ ಒಂದು ಮಗು ಇದ್ದಂಗೆ ಇದು. ತುಂಬ ಖುಷಿ ಆಗ್ತಿದೆ. ನಿಮ್ಗೆ ಏನು ಅನಿಸ್ತಿದೆ ಸ್ನೇಹಿತರೆ? ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ. ನಿಜ ನಿಜ ಮಂಗಳವಾರ ಮಹಾರಾಜನೇ ಬಂದವನೇ ನಮ್ಮ ಮನೆಗೆ. ಆಡ್ಮರಿ ಕೊನೆಗೂ ಎದ್ದು ನಡೀತಾ ಇದೆ. ಹುಟ್ಟಿ ಇನ್ನೂ 4-5 ಅವರ್ ಆಗಲಿಲ್ಲ, ಹಾಲೇ ನಡೀತಿದೆ ಸ್ನೇಹಿತರೆ. ವಿಡಿಯೋ ಇದಾಗಿತ್ತು. ಇದೇ ಥರ ನಮ್ಮ ವಿಡಿಯೋಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮಗೆ ಬೆಂಬಲಿಸ್ತಾ ಇರಿ ಸ್ನೇಹಿತರೆ. ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ. ನೋಡಿ ನಮ್ಮ ಆಡುಮರಿ ಎದೊಳೋಕ್ಕೆ ಸರ್ಕಸ್ ಮಾಡ್ತಿದೆ. ಕೊನೆಗೆ ಎದ್ದು ನಿಲ್ತಿದೆ. ನಮ್ಮ ಮಹಾರಾಜನ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ ಶುಭೋದಯ. ಮಂಗಳವಾರ ರಾತ್ರಿ ಹೇಗಿತ್ತು ನೋಡಿದ್ರೆ, ಇವತ್ತು ಬುಧವಾರ. ಇವತ್ತು ಬೆಳಗ್ಗೆ ಎಷ್ಟು ಖುಷಿಯಾಗಿ ಆಡುಮರಿ ಎಷ್ಟು ಖುಷಿಯಾಗಿ ಆಟ ಆಡ್ತಾ ಇದೆ. ಹಾಲು ಕುಡಿದು ಸ್ವಲ್ಪ ಸ್ಟ್ರಾಂಗ್ ಆಗಿ ನಡೀತಾ ಇದೆ. ಇದನ್ನು ನಿಮಗೆ ತೋರಿಸ್ಬೇಕು ಅನ್ನೋ ಆಸೆಯಿಂದ ತೋರಿಸ್ತಾ ಇದ್ದೀನಿ. ಅವುಗಳ ಪ್ರೀತಿ ಮುಂದೆ ಮನುಷ್ಯನ ಪ್ರೀತಿ ಲೆಕ್ಕಕ್ಕೆ ಇಲ್ಲ. ಅಷ್ಟು ಪ್ರೀತಿ ಅನ್ನೋದು ಪ್ರಾಣಿಗಳಲ್ಲಿ ಇದ್ದೇ ಇರುತ್ತೆ. ಮರಿ ಅಂತೂ ನಮ್ಮನೆಯ ಒಂದು ಚಿಕ್ಕ ಸದಸ್ಯ. ತುಂಬ ಖುಷಿಯಾಯಿತು. ತಾಯಿ ಮಗುವಿನ ಬಾಂಧವ್ಯ ನಮಗಿನ್ನೂ
ಒಂದು ಗಟ್ಟಿತನ ತೋರಿಸ್ತು. ಅದರಲ್ಲೂ ನಾವು ಕಲಿಯೋದನ್ನು ಇನ್ನೂ ತೋರಿಸಿದೆ. ಹೀಗೆ ನಮ್ಮ ವಿಡಿಯೋ ನೋಡ್ತಾ ಇರಿ. ಈ ಹೇಗೆ ತಾಯಿ ಮಗುವಿನ ಪ್ರೀತಿ ಇದೆಯೋ ಇದೇ ಪ್ರೀತಿ ಜಗದಗಲ ಸಾರಬೇಕು. ಏಕೆಂದರೆ ದ್ವೇಷ, ಅಸೂಯೆ, ವೈಷಮ್ಯ, ಕ್ರೋಧ, ಲೋಭ, ಕಾಮ, ಕ್ರೋಧಗಳು ಇವೆಲ್ಲ ಹೆಚ್ಚಾಗ್ತಾ ಮನುಷ್ಯನ ಸಂತತಿಯೇ ಕಮ್ಮಿ ಆಗ್ತಿದೆ. ಮನುಷ್ಯನ ಪ್ರೀತಿ ವಿಶ್ವಾಸ ಕಮ್ಮಿಯಾಗಿ ಸಂಬಂಧಗಳೇ ದೂರ ಆಗ್ತಿದ್ದಾವೆ ಸ್ನೇಹಿತರೆ. ಇಂಥ ಪರಿಸ್ಥಿತಿಯಲ್ಲಿ ಮೂಕ ಪ್ರಾಣಿಗಳನ್ನ ನೋಡಿ ನಾವು ಒಗ್ಗಟ್ಟಾಗಬೇಕು, ಸಂಬಂಧ ಗಟ್ಟಿ ಇರಬೇಕು. ಅನುಮಾನಗಳಿಗೆ, ಅವಮಾನಗಳಿಗೆ, ಅಪಮಾನಗಳಿಗೆ ಆಸ್ಪದ ಕೊಡಬಾರ್ದು. ಕೋಪಕ್ಕೆ ಅವಕಾಶ ಕೊಡ್ದಂಗೆ ನಾವು ನಿರಂತರವಾಗಿ ಪ್ರಾಣಿಗಳ ಒಗ್ಗಟ್ಟಿನಂತೆ ಮನುಷ್ಯನೂ ಬದುಕಬೇಕು ಅನ್ನೋದು ನನ್ನ ಆಸೆ. ನನ್ನ ಮಾತು ನಿಜ ಅನಿಸಿದ್ರೆ ಕಮೆಂಟ್ ಮಾಡಿ. ಹಾಗೆ ಇದೇ ರೀತಿ ನೀವು ನಡ್ಕೊಳ್ಳೋ ಪ್ರಯತ್ನ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸ್ನೇಹಿತರೆ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದೀರಿ. ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ. ಇನ್ನಷ್ಟು ಲೈಕ್ ಮಾಡೋದ್ರಿಂದ, ಸಬ್ಸ್ಕ್ರೈಬ್ ಆಗೋದ್ರಿಂದ ನಮ್ಮ ಮೋಟಿವೇಶನ್ ಸಿಗುತ್ತೆ, ಮತ್ತಷ್ಟು ವಿಡಿಯೋ ಮಾಡೋಣ ಅನಿಸುತ್ತೆ. ಹಾಗೆ ನಮ್ಮದು ವಿಡಿಯೋನ ಹೈಪ್ ಮಾಡಿ. ಹಾಗೆ ಸ್ನೇಹಿತರೆ, ನಮಗೆ ಮೆಂಬರ್ಸ್ ಆಗಿ ದಯವಿಟ್ಟು ಪ್ರೋತ್ಸಾಹ ಕೊಡಿ.